ಮಣಿಪಾಲ್ ಮ್ಯಾರಥಾನಲ್ಲಿ 42 ಕಿಲೋಮೀಟರ್ ಓಡಿದ್ನ ನಾನು. ಗಾಯ್ಸ್, ನಾಳೆ ಮಣಿಪಾಲಲ್ಲಿ ಮ್ಯಾರಥಾನ್ ಇತ್ತು. ಸೊ ಲಾಸ್ಟ್ ಇಯರ್ ನಾವು ಭಾಗವಹಿಸಲಿಲ್ಲ. ಸೊ ಈ ಸಲ ಎಂತಾದರೂ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ಭಾಗವಹಿಸ್ದೆ. ನಮ್ಮದು ಬಾಡಿ ಫ್ಯಾಟ್ ಕಂಡ್ರೆ ಭಾಗವಹಿಸೋದು ಅಲ್ಲ ಆ್ಯಕ್ಚುಲಿ. ಬಟ್ ಆರು ಒಂದು ಧೈರ್ಯ ಮಾಡ್ಕೊಂಡು ಹೋಗ್ತಾ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಇದ್ರೆ ಅಂತ ಮಾಡ್ಲಕ್ಕಲ್ಲ ಹೆಂಗೋ. ಸೊ ರಿಜಿಸ್ಟರ್ ಮಾಡಿ ಇತ್ತು. ಸೊ ನಾವು ಎಷ್ಟಾಗಿ ರಿಜಿಸ್ಟರ್ ಮಾಡಿರ್ಬೋದು ಹೇಳಿ. ಇಲ್ಲಿ ಆ್ಯಕ್ಚುಲಿ ತುಂಬ 4-5 ಕ್ಯಾಟಗರಿ ಉಂಟು. 42 ಕಿಲೋಮೀಟರು, 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್. ನಾವು ಯಾವುದಕ್ಕೆ ಮಾಡಿತ್ತೇಳಿ 42 ಕಿಲೋಮೀಟ್ರಿಗೆ ಅಷ್ಟಪ್ಪ ಮಾಡಲ ಮಾರೆ. ಅದು ಮಾಡೋತ್ತಿಗೆ ನಾವು ಗೊಟಕ್ಕತ್ತೇರೋ. ಸೊ ನಾವು ಮಾಡೋದು 3 ಕಿಲೋಮೀಟರ್ ಮಾಡ್ಕಿತ್ತು ಆ್ಯಕ್ಚುಲಿ. ಒಂದು ಸ್ವಲ್ಪ ಒಂದು ಲೆವೆಲ್ ಹೆಚ್ಚಿರಲಿ ಅಂತ 42 ಮಾಡಲಿಲ್ಲ, 10 ಕಿಲೋಮೀಟರ್ ಮಾಡಿದ್ದು. ಸೊ 10 ಕಿಲೋಮೀಟ್ರದ್ದಗೋಸ್ಕರ ಅದ್ರದ್ದು ಕಿಟ್ಟೆಲ್ಲ ಇತ್ತು, ಅದು ಹೋಗಿ ತಗೊಬಂದು ಇವತ್ತು ತಗೊಬಂದು ಅದ್ರಾಗೆ ಎಂತೆಲ್ಲ ಇತ್ತಂದ್ರೆ ನಾನು ನಿಮ್ಗೆ ತೋರಿಸ್ದೆ ಮನೆಗೆ ಹೋಗಿ. ಸೊ ಅಲ್ಲಿ ನಂಗೆ ಕಾಣಿ ಎಲ್ಲರೂ ಆಫೀಸವರು ಸ್ವಲ್ಪ ಜನ ಇದ್ದರೆ. ಸೊ ಅವ್ರನ್ನ ಒಟ್ಟಾಯ್ಕೊಂಡು ಹೋದೆ. ಎಲ್ಲರೂ 5 ಕಿಲೋಮೀಟ್ರ್ ಓಡ್ತಿತ್ತಂತ ನಾನು 5 ಕಿಲೋಮೀಟ್ರ್ ತಗೊಂಡೆ. ಒಂದು ಪ್ರಾಕ್ಟೀಸ್ ಏರಿ ಅಂದ್ರೆ ಸ್ವಲ್ಪ ಓಡಿಕೊಂಡೆ. ಎಷ್ಟು ಆಗ್ತಂದೆ ನನ್ನ ಪ್ರಕಾರ ಕಾಣಿ. ನೂರು ಮೀಟ್ರ್ ಓಡಿ ಸಾಕಾಯ್ತು ಮಾರೆ. ಇನ್ನು 5 ಕಿಲೋಮೀಟ್ರ್ ಓಡೋದು ಹೌದಾ? ಅದು ನಂಗಂತೂ 100 ಮೀಟ್ರ್ ಓಡಿ ಸಾಕಾಯ್ತು. ಇನ್ನು 5 ಕಿಲೋಮೀಟ್ರಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ಅದ್ರದ್ದು ವೀಡಿಯೋಸ್ ಫುಲ್ ವೀಡಿಯೋ ಮಾಡ್ತೇನೆ ನಾನು ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆ, ಮತ್ತು ಇನ್ಸ್ಟಾದಲ್ಲಿ ಸಹ ಹಾಕ್ತೆ ಕಾಣ್ಲಕ್ಕೆ. ಮತ್ತು ಸೊ ಈ ಕಿಟ್ಟಲ್ಲಿ ಕಾಣಿ ಒಂದು ಟೀ ಶರ್ಟ್ ಕೊಟ್ಟಿರಿ. ಅದು ಸಹ ಟೈಟ್ ಟೀ ಶರ್ಟ್ ಮಾರ್ರೆ, ಎಮ್ ಸೈಜ್ ಅಂತ ಹೇಳಿದ್ದು, ಸೈಜ್ ಸ್ಮಾಲ್ ಇದ್ದಂಗೆ ಇತ್ತು. ಮತ್ತು ಅದು ಸ್ಟಿಕ್ಕರ್ಸ್ ಕೊಟ್ಟಿರ ಅನ್ಸ್ಕಮ್ಗೆ ನಮ್ಮ ನಂಬರ್ ID ಮತ್ತು ಡೀಟೇಲ್ಸ್, ರೋಟ್ ಹೆಂಗಿಂತ ಒಂದು 5 ಸ್ಟಾರ್, ಒಂದು 2 ಜ್ಯೂಸು ಮತ್ತೊಂದು ಚಿಕ್ಕಿ ಕೊಟ್ಟಿರಿ. ಸೊ ನಾಳೆ ಆಗ್ತಿದ್ದ ಫುಲ್ ವೀಡಿಯೋ ಕಾಣಿ.